ಹಾಯ್ ಸ್ನೇಹಿತರೆ, ಸೂರ್ಯನನ್ನು ಬಿಟ್ಟು ನಂತರ ಸೌರಮಾರುತವು ಹೇಗೆ ಶಕ್ತಿಯನ್ನು ಪಡೆಯುತ್ತದೆ ಎಂಬ ರಹಸ್ಯವನ್ನು ಪರಿಹರಿಸಲಾಗಿದೆ. ಸೂರ್ಯನ ಅಧ್ಯಯನ ಮಾಡುವ ನಾಸಾ ಮತ್ತು ಯುಎಸ್ ಅಥವಾ ನಾಸಾ ಬಾಹ್ಯಾಕಾಶ ನೌಕೆಗಳ ಅದೃಷ್ಟದ ಜೋಡಣೆ ಈ ವಿದ್ಯಮಾನದ ಬಗ್ಗೆ ನಿರ್ಣಾಯಕ ಒಳನೋಟಗಳನ್ನು ಒದಗಿಸಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಪಾರ್ಕರ್ ಮೊದಲ ಬಾರಿಗೆ 2021ರಲ್ಲಿ ಸೂರ್ಯನ ಕಾಂತೀಯ ವಾತಾವರಣವನ್ನು ಪ್ರವೇಶಿಸಿತು. ಇದು ಸ್ವಿಚ್ ಬ್ಯಾಂಕ್ ಅಲೆಗಳಿಂದ ತುಂಬಿರುವ ಸೂರ್ಯನ ಬಳಿ ನಿಧಾನಗತಿಯ ಪ್ಲಾಸ್ಮಾವನ್ನು ಗಮನಿಸಿತು. ಸೋಲಾರ್ ಆರ್ಬಿಟರ್ ಶಾಖವನ್ನು ಪಡೆದ ವೇಗದ ಸ್ಟ್ರೀಮ್ ಅನ್ನು ದಾಖಲಿಸಿದೆ. ಸ್ನೇಹಿತರೆ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡುವುದನ್ನು ಮರೆಯಬೇಡಿ.